ನಮ್ಮ ಇಂದಿನ ಕಥಾನಾಯಕರು ಗೌಡೇಶ್ ಬಿರಾದರ್. 9ನೇ ತರಗತಿಯವರೆಗೂ ಓದಿದ ಇವರು ಬಡ ಮಕ್ಕಳಿಗೆ ಉಪಯೋಗವಾಗಲಿ, ಅವ್ರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಉದ್ದೇಶದಿಂದ ತಮ್ಮ ಸ್ವಂತ ಜಮೀನಿನಲ್ಲೇ ಶಾಲೆಯೊಂದನ್ನು ಪ್ರಾರಂಭಿಸಿದರು. ಅದೇ ಶ್ರೀರಾಮ್ ಕನ್ನಡ ಕಾನ್ವೆಂಟ್ ಶಾಲೆ. ಈ ಶಾಲೆಯಲ್ಲಿ ಓದಿನ ಜೊತೆಗೆ ತೋಟಗಾರಿಕೆಯನ್ನ ಕಲಿಸ್ಕೊಡ್ತಾರೆ, ನೇಗಿಲು ಹಿಡಿಯಲು ಕಲಿಸ್ಕೊಡ್ತಾರೆ, ಭೂಮಿಯನ್ನ ಉಳಲು ಕಲಿಸ್ಕೊಡ್ತಾರೆ, ಬೀಜಗಳನ್ನ ಬಿತ್ತಲು ಹೇಳಿಕೊಡ್ತಾರೆ, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸಲು ಕಲಿಸಿಕೊಡ್ತಾರೆ. ಸಾಮಾಜಿಕ ಮೌಲ್ಯಗಳ ಜೊತೆಗೆ ನೃತ್ಯ, ಸಂಗೀತ, ಚಿತ್ರಕಲೆಗಳನ್ನ ಹೇಳಿಕೊಡ್ತಾರೆ. ಕನ್ನಡವನ್ನ ಹಾಗೂ ಕನ್ನಡದ ಶಾಲೆಗಳನ್ನ ಉಳಿಸಲು ಸರ್ಕಾರವೇ ಹರಸಾಹಸ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಈ ವ್ಯಕ್ತಿ ಇಂತಹ ಒಂದು ಒಳ್ಳೆಯ ಗುಣಮಟ್ಟದ ಕನ್ನಡ ಶಾಲೆಯನ್ನ ಉಳಿಸಿ ಬೆಳೆಸ್ತಾ ಇರೋದು ನಿಜವಾಗ್ಲೂ ಪ್ರಶಂಸನೀಯ ಹಾಗೂ ಸಾಹಸದ ಕೆಲಸವೇ ಎಂದು ಹೇಳಬಹುದು. ನೀವು ಹುಡುಕ್ತೀವಿ ಅಂದ್ರೂ ಸಹ ನಿಮ್ಗೆ ಇಲ್ಲಿ ಶಾಲೆಯ ಕಟ್ಟಡ ಕಾಣಿಸೋದಿಲ್ಲ. ಪ್ರಕೃತಿಯ ಮಡಿಲೆ ಇಲ್ಲಿಯ ಮಕ್ಕಳಿಗೆ ಶಾಲೆಯ ಆಲಯ. ಈ ಶಾಲೆಯ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಓದುತ್ತಿರುವ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಎರಡೂ ಕೈಗಳಿಂದ ಬರೆಯಬಲ್ಲರು, ಅದು ಸಹ ಏಕಕಾಲಕ್ಕೆ. ತೋಟಗಾರಿಕೆಯನ್ನ ಮಕ್ಕಳಿಂದಲೇ ವರ್ಕ್ಶಾಪ್ ತರ ಇವರು ಮಾಡಿಸ್ತಾರೆ. ಜೊತೆಗೆ ಶಾಲೆಯ ಆವರಣದಲ್ಲಿ ಅದೆಷ್ಟು ಆಯುರ್ವೇದಿಕ್ ಸಸಿಗಳನ್ನ ಮಕ್ಕಳ ಕೈಯಿಂದಲೇ ನಡೆಸಿದ್ದಾರೆ. ಇವರನ್ನ ನಮ್ಮ ಭಾಗದ ಅಕ್ಷರ ಸಂತ ಅಂತಾನೆ ನಾವು ಕರೆಯಬಹುದು. ಉತ್ತಮ ಆದರ್ಶಗಳನ್ನ ಹೊಂದಿರುವ ಈ ಶಾಲೆ ಉಳಿಬೇಕು, ಬೆಳಕಿಗೆ ಬರಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಹಯೋಗ ಬೇಕೇ ಬೇಕು.